ಜಾನ್ವಿಯವರೇ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಅಂತ ಕೇಳೋದಿಲ್ವಾ? ನೀವು ಹೇಳಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ಮೇಲೆ ನಾನು ಕೇಳದೆ ಇದ್ರೆ ಹೇಳ್ದೆ ಇರ್ತೀರಾ? ಹೇಳಿ. ಇವತ್ತು ನೀವು ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನನ್ನನ್ನು ಹಗ್ ಮಾಡಿಬಿಟ್ರಲ್ಲ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದು ನನ್ನ ಜೀವನದ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ಸ್ ಅಂತ ಇಟ್ಕೊಳ್ಳಿ. ನಾನು ಯಾವತ್ತೂ ಅದನ್ನು ಮರೆಯೋದು. ಒಂದು ನಿಮಿಷ, ಏನು ಹೇಳಿದ್ರಿ ನೀವು? ನಮ್ಮ ಮಧ್ಯೆ ಇರೋ ಮನಸ್ತಾಪ ಎಲ್ಲ ಸರಿ ಹೋಯ್ತಾ? ಅದು ಹೇಗೆ ಅಂದ್ಕೊಂಡ್ರಿ ನೀವು ಹಾಗೆಲ್ಲ? ಏನೋ ಆ ಕ್ಷಣಕ್ಕೆ ಒಂದು ಜೊತೆ ಹಗ್ ಮಾಡಿದೆ ಅಂತ ಹೀಗೆಲ್ಲ ಅಂದ್ಕೊಂಡ್ರಾ? ಅಲ್ಲ ಜಾನ್ವಿಯವರೇ, ಹಾಗಾದರೆ ನೀವು ನನ್ನನ್ನು ಕ್ಷಮಿಸೇ ಇಲ್ವಾ? ನಾನು ಬದಲಾಗಿದ್ದೀನಿ ಅಂತ ನೀವು ನಂಬ್ತಾ ಇಲ್ವಾ? ನಂಬಿಕೆ? ನನ್ನ ಜೀವನದಲ್ಲಿ ನಂಬಿಕೆ ಅನ್ನೋದು ಯಾವತ್ತೂ ಸತ್ತೋಗಿದೆ ರೀ. ಆಮೇಲೆ ನೀವಿವತ್ತು ಈ ಪಾರ್ಟಿಯೆಲ್ಲ ಅರೇಂಜ್ ಮಾಡಿದ್ರಲ್ಲ, ಇದು ನನಗೋಸ್ಕರ ಅಲ್ಲ ಅಂತ ನನಗೆ ಗೊತ್ತು. ನಿಮ್ಮ ದೊಡ್ಡಸ್ತಿಕೆನ ತೋರಿಸ್ಕೊಳ್ಳೋದಕ್ಕೆ, ಅವ್ರ ಮುಂದೆ ದೊಡ್ಡೋರಾಗಿಸ್ಕೊಳ್ಳೋದಕ್ಕೆ ಮಾಡಿದ್ದು. ನೀವಿಂಥ 1000 ಪಾರ್ಟಿಗಳು ಅರೇಂಜ್ ಮಾಡಿದ್ದೀರಾ, ನನಗೆ ಗೊತ್ತಿಲ್ವಾ? ಮದುವೆಗೆ ಮುಂಚೆ ನನ್ನ ಬರ್ಡೇಗೆ ಮಳೆನೇ ಸುರಿಸ್ದವ್ರು ನೀವು. ಮನೇಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಪಟ್ಟೆ ಅಂತ ಅದನ್ನು ಈಡೇರಿಸಿದವ್ರು ನೀವು. ಆಮೇಲೆ ಅದೇನು ಕ್ಯಾಂಡಲ್ ಲೈಟ್ ಅರೇಂಜ್ ಮಾಡಿದ್ದು, ಪಾವ್ ಭಾಜಿ ಕೊಡಿಸಿದ್ದು, ನನ್ನ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟೆ ಅಂತ ಅದನ್ನು ಈಡೇರಿಸಿದವ್ರು ನೀವು. ಮೊದಲೆಲ್ಲ ಇದನ್ನೇ ಪ್ರೀತಿ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಆಮೇಲೆ ಪ್ರೀತಿ ಹಿಂದೆ ಏನು ಉದ್ದೇಶ ಇದೆ ಅಂತ ಗೊತ್ತಾಯಿತು. ಇಲ್ಲ ಜಾನ್ವಿಯವರೇ, ಪ್ರಾಮಾಣಿಕವಾಗ್ಲೂ ಇದನ್ನೆಲ್ಲ ನಾನು ನಿಮ್ಮ ಪ್ರೀತಿ ಗಳಿಸೋಕ್ಕೋಸ್ಕರನೇ ಮಾಡಿದ್ದಷ್ಟೇ. ನೋಡಿ, ಈ ಪಾರ್ಟಿನೂ ಕೂಡ ಅರೇಂಜ್ ಮಾಡಿರೋದು ನೀವು ಸಂತೋಷವಾಗಿರಲಿ, ಖುಷಿಯಾಗಿರಲಿ ಅಂತ. ಅದನ್ನು ಬಿಟ್ಟು ನನ್ನ ಮನಸ್ಸಲ್ಲಿ ಯಾವುದೇ ಬೇರೆ ಆಸೆಗಳಿಲ್ಲ ರೀ. ನಾನು ಹೀಗೆ ಅಂದ್ಕೊಂಡಿದ್ದೆ, ನೀವು ಈ ಥರ ಎಲ್ಲ ಕೊಡಿಸಿದ ತಕ್ಷಣ ಅದೇ ಪ್ರೀತಿ ಅಂತ. ಆದರೆ ಇತ್ತೀಚೆಗಷ್ಟೇ ಗೊತ್ತಾಗ್ತದೆ ನಿಜವಾದ ಖುಷಿ ಏನು ಅಂತ. ಖುಷಿ ಅನ್ನೋದು ಮನ್ಸಿಗೆ ಬರಬೇಕು. ಮನಸ್ಸಲ್ಲೇ ಖುಷಿ ಇಲ್ಲ ಅಂದರೆ ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ? ನೀವು ಹೇಳ್ತಿರ್ಬೋದು ನಾನು ಬದಲಾಗಿದ್ದೀನಿ ಅಂತ, ಆದರೆ ಅದು ನನಗೂ ಅನಿಸ್ಬೇಕಲ್ವಾ? ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಂತ ನನಗೆ ಅನ್ನಿಸ್ದಾಗ ಆ ಬಳೆಗಳನ್ನು ಹಾಕ್ಕೊಳ್ತೀನಿ ಅಂತ. ಹಾಗೆ ಮಾಡ್ತೀನಿ. ಹಾಂ, ಆಮೇಲೆ ಧರ್ಮರಾಜ್ ತಾತ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಒಂದೇ ಒಂದು ಒಳ್ಳೇದಾಯಿತು. ಅಪ್ಪ ಅಮ್ಮ ಮಾವ ಒಂದಾದರು. ಆಮೇಲೆ ಅದು ನಿಮ್ಮಿಂದ ಆಯಿತು ಅಂತ ನಿಮ್ಮ ಮತ್ತೆ ತಪ್ಪು ತಿಳ್ಕೊಬೇಡಿ. ಅದಾಗಿದ್ದು ಅವ್ರ ಕುಟುಂಬದಿಂದ. ಹಾಗಾಗಿ ಕೃತಜ್ಞತೆ ಅವ್ರಿಗೆ ಸಲ್ಲಬೇಕು.